ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಭವಾನಿ ರೇವಣ್ಣ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇವತ್ತು ವಿಚಾರಣೆಯನ್ನು ಎದುರಿಸುವಂತೆ SIT ನೋಟಿಸ್ ಕೊಟ್ಟಿತ್ತು. ಅದು ಕೂಡ ಹೊಳೆನರಸೀಪುರದಲ್ಲಿ ಇರತಕ್ಕಂಥ ಅವರ ನಿವಾಸದಲ್ಲೇ ಬೆಳಗ್ಗೆ 10 ರಿಂದ ಸಾಯಂಕಾಲ 5 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ನಾವು ಬರ್ತೀವಿ, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಆದರೆ ಅವರು ಮನೆಯಲ್ಲಿ ಇಲ್ಲ, ನಾಪತ್ತೆಯಾಗಿದ್ದಾರೆ. ಸೊ ನೋಡೋಣ, ಇವತ್ತು ಒಂದು ಕಡೆ ಹೊಳೆನರಸೀಪುರಕ್ಕೆ SIT ಟೀಮ್ ಭೇಟಿ ಕೊಡಲೇಬೇಕು, ಕೊಡ್ತಾರೆ. ಮತ್ತೊಂದು ಕಡೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರೋದ್ರಿಂದ ಭವಾನಿ ರೇವಣ್ಣ ಅವರು ಎಲ್ಲಿದ್ದರೂ ಕೂಡ ಬಂಧಿಸುವಂತಹ ಸಾಧ್ಯತೆ ಇದೆ. ನೋಟಿಸ್ಗೆ ಏನಾದರೂ ಉತ್ತರಿಸ್ತಾರಾ ಅಥವಾ ವಿಚಾರಣೆಗೆ ಗೈರಾಗ್ತಾರಾ ಭವಾನಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಲಿಖಿತ ರೂಪದಲ್ಲಿ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಬರಲ್ಲ. ಇಂಥ ಪ್ರಕರಣದಲ್ಲಿ ಪ್ರಶ್ನೆಗಳನ್ನು ಎದುರಿಸಲೇಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ನೋಟಿಸ್ ಕೊಟ್ಟಿದ್ದಾರೆ, ಬಟ್ ನೋಟಿಸ್ಸು ನೇರವಾಗಿ ಭವಾನಿ ಅವರು ಇಸ್ಕೊಂಡಿಲ್ಲ. ಅವರು ಹೊಳೆನರಸೀಪುರದಲ್ಲಿ ಇಲ್ಲ. ಹಾಗಾಗಿ ಇವತ್ತು ಈಗ ಒಂದು ಕಡೆ ನಿರೀಕ್ಷಣಾ ಜಾಮೀನು ಬೇರೆ ಅರ್ಜಿ ವಜಾ ಆಗಿರೋದ್ರಿಂದ ಇವರ ವಿಚಾರದಲ್ಲಿ ಇವತ್ತು ಏನು ಡೆವಲಪ್ಮೆಂಟ್ಸ್ ಆಗಬಹುದು? ಅರವಿಂದ್, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣವ್ರಿಗೂ ಕೂಡ ಈಗ ಬಂಧನ ಭೀತಿ ಕಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ SIT ಅಧಿಕಾರಿಗಳು ಹೊಳೆನರಸೀಪುರದ ನಿಮ್ಮ ಮನೆಯಲ್ಲೇ ನೀವು ಹಾಜರಾದರೆ ನಾವು ಅಲ್ಲೇ ಬಂದು ವಿಚಾರಣೆ ಮಾಡ್ಕೊಂಬರ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾಹಿತಿ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್, SIT ತಂದರಿರುವಂಥ ಹೇಮಂತ್ ಕುಮಾರ್ ಇವತ್ತು 10 ಗಂಟೆ ನಂತರದಲ್ಲಿ ಅವರ ಮನೆಗೆ ಹೋಗುವಂಥದ್ದು. ಆದರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗೋದಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. SIT ಅಧಿಕಾರಿಗಳು ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮತ್ತೊಂದು ತಂಡ ಟ್ರ್ಯಾಕ್ ಮಾಡ್ತಾ ಇದೆ. ಇವತ್ತೇನಾದರೂ ಅವ್ರ ಮನೆಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರಾ, SIT ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ನೀಡ್ತಾರಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರಿಗೆ ಬಂಧನದ ಭೀತಿ ಕೂಡ ಶುರುವಾಗಿರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಒಂದು ವೇಳೆಯಲ್ಲಿ ಇವತ್ತು ವಿಚಾರಣೆಗೆ ಏನನ್ನ ಸಿಕ್ಕಿಲ್ಲ ಅಂದರೆ ನೇರವಾಗಿ ಬಂಧನ ಮಾಡುವ ಪ್ರಕ್ರಿಯೆ ಶುರುವಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ತೀವ್ರ ಹುಡುಕಾಟ ನಡೆಸಿದ್ದಾರೆ. ಆ ಹುಡುಕಾಟದ ಮಧ್ಯೆಯಲ್ಲೂ ಕೂಡ ಇವತ್ತು ತಮ್ಮ ಪ್ರೋಸೆಸ್ ಏನಿವತ್ತು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಲ್ಲದೆ ಆ ಮಹಿಳಾ ಅಧಿಕಾರಿಗಳ ಜೊತೆ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಇವತ್ತು ಅವ್ರ ಮನೆಯಲ್ಲೇ ವಿಚಾರಣೆಗೆ ಹೋಗುವಂಥದ್ದು. ಆ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಕೂಡ ನೀಡಿದ್ದಾರೆ, ಸಂಬಂಧಪಟ್ಟ ಮಾಹಿತಿ. ಆದರೂ ಕೂಡ ಇವತ್ತು ಅವರು ವಿಚಾರಣೆಗೆ ಸಿಗ್ತಾರಾ ಅಥವಾ ಸಿಗೋದಿಲ್ವಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರು ಇವತ್ತು ಮಧ್ಯಾಹ್ನದ ಸಂಜೆ ಒಳಗಡೆ ಅವರನ್ನು ಬಂಧನ ಮಾಡುವಂಥ ಕೆಲಸ ಕೂಡ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈಗಾಗಲೇ ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ ಅನ್ನೋರನ್ನ ಬಂಧಿಸಿದ್ದಾರೆ. ಆತನನ್ನ ವಿಚಾರಣೆ ಮಾಡಿದಾಗ ಆತ ಏನಾದರೂ ವಿಚಾರಗಳನ್ನ ಬಾಯಿ ಬಿಟ್ಟರೆ ಭವಾನಿ ಅವರಿಗೆ ಸಂಕಷ್ಟ ಎದುರಾಗಬಹುದಾ ಅಂತ? ಖಂಡಿತವಾಗ್ಲೂ. ಯಾಕೆಂತಂದರೆ ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಕೇಸ್ ಪ್ರಕರಣದಲ್ಲಿ 6ನೇ ಆರೋಪಿಯಾಗಿರುವಂಥ ಒಬ್ಬ ಆರೋಪಿ ಭವಾನಿ ರೇವಣ್ಣ ಅವರ ಹೆಸರನ್ನು ಮೆನ್ಷನ್ ಮಾಡಿರುವಂಥದ್ದು. ಕೋರ್ಟ್ನಲ್ಲೂ ಕೂಡ ಅದೇ ವಿಚಾರವನ್ನು SIT ಪರ ವಕೀಲರು ಕೂಡ ಮೆನ್ಷನ್ ಮಾಡಿದ್ರು. ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಸೂಕ್ತ ಸಾಕ್ಷಿಗಳು ಸಿಕ್ಕಿದ್ದಾವೆ. ಹಾಗಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ಉತ್ತರ ಪಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಅನ್ನೋದು ಮಾತುಗಳನ್ನು ಕೂಡ ಹೇಳಿದರು. ಅದ್ರ ಜೊತೆಗೆ ನಿನ್ನೆ ಸಂಜೆ ಅವರ ಕಾರು ಚಾಲಕ ಕೂಡ ಬಂಧನ ಆಗಿರುವಂಥದ್ದು. ಅವರನ್ನು ಕೂಡ ಈಗ SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತವೆ. ಆ ನಿಟ್ಟಿನಲ್ಲೇ ಇವತ್ತು ಅವರನ್ನು ವಿಚಾರಣೆಗೆ ಒಳಪಡಿಸಲು SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈ ಎಲ್ಲ ಪ್ರಕ್ರಿಯೆಗಳನ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಭವಾನಿ ರೇವಣ್ಣ ಅವರ ಬಂಧನ ಮಾಡುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಾಗ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಈ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಅಷ್ಟು ಸ್ಪಷ್ಟತೆ ಇಲ್ಲ. ಹಾಗಾಗಿ ಇವತ್ತು ಒಂದು ವಿಚಾರಣೆಗೆ ಹಾಜರಾಗಬೇಕು, ಇಲ್ಲದೇ ಇದ್ದರೆ SIT ಅಧಿಕಾರಿಗಳೇ ಬಂಧನ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅರವಿಂದ್. ಓಕೆ ಉಮೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವತ್ತು ಒಂದು ರೀತಿ ಬಿಗ್ ಡೇ. ಭವಾನಿ ರೇವಣ್ಣ ಅವರಿಗೆ ಬಂಧನ ಆಗ್ತಾರಾ, ವಿಚಾರಣೆಗೆ ಹಾಜರಾಗ್ತಾರಾ, ಕಾದ್ ನೋಡೋಣ.